ಮಾತಾಡೋ ಕನ್ನಡ ಸರಿಯಾದ ಕನ್ನಡನೇ ಅಲ್ವಂತೆ, ಹೇಗಂತೀರಾ? ಇದನ್ನ ಕೇಳಿ. ಉತ್ತರ ಕರ್ನಾಟಕದಲ್ಲಿ ವಲ್ಲೆ ಅಥವಾ ಬ್ಯಾಡ ಅಂದ್ರೆ ಬೆಂಗಳೂರು ಕನ್ನಡದಲ್ಲಿ ಬೇಡ ಅಂತ ಅರ್ಥ. ಮಂಗಳೂರು ಕನ್ನಡದಲ್ಲಿ ಮಾರ್ರೆ ಅಂದ್ರೆ ದುರ್ಗದ ಕನ್ನಡದಲ್ಲಿ ಮಹಾರಾಯರೇ ಅಂತ. ಚಾಮರಾಜನಗರದ ಕನ್ನಡದಲ್ಲಿ ತತಾರಯ್ಯ ಅಂದ್ರೆ ನಮ್ಮ ಹುಬ್ಬಳ್ಳಿ ಕಡೆ ಇಲ್ಕೊಡ್ಲೆ ಅಂತ ಅರ್ಥ. ಎಲ್ಲವೂ ಕನ್ನಡವೇ. ಆದ್ರೆ ನಾವ್ಯಾಕೆ ಇದನ್ನ ತಪ್ಪು ಅದನ್ನ ತಪ್ಪು ಅಂತೀವಿ? ಕರ್ನಾಟಕ ಒಂದು ದೊಡ್ಡ ದೇಶದಲ್ಲಿ ಮತ್ತೊಂದು ದೇಶ ಅಂದ್ರೆ ತಪ್ಪಾಗಲ್ಲ. ಅದ್ಯಾರು ನಮಗೆ ಒಂದು ರಾಜ್ಯ ಹಲವು ಜಗತ್ತು ಅಂತ ಹೆಸರಿಟ್ಟರೋ ಗೊತ್ತಿಲ್ಲ. ಹೆಸರಿಗೆ ತಕ್ಕಂತೆ ನಾವು ಒಂದು ರಾಜ್ಯ ಹಲವು ಜಗತ್ತು. ಕೆಲವರು ಸರಿಯಾಗಿ ಹ ಮತ್ತು ಅಕಾರಗಳನ್ನ ಉಚ್ಚಾರಣೆ ಮಾಡೋದೇ ಇಲ್ಲ. ಅಂತವರೆಲ್ಲ ಕನ್ನಡ ಹೋರಾಟಗಾರರು. ಅವರೆಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಅವರೆಲ್ಲ ಓಲಾಟಗಾರರು ಅಂತ ಹೀಯಾಳಿಸಿ ಮಾತಾಡ್ತಾರೆ. ಹಾಗಿದ್ರೆ ಯಾವುದು ಸರಿಯಾದ ಕನ್ನಡ? ನನ್ನ ಪ್ರಕಾರ ಎಲ್ಲ ಕನ್ನಡವೂ ಸರಿಯಾಗಿರೋ ಕನ್ನಡವೇ. ಯಾಕಂದ್ರೆ ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ನೂರಾರು ಸಂಸ್ಕೃತಿಗಳಿಗೆ ಆಶ್ರಯ ಕೊಟ್ಟಿರುವ ಒಂದು ದೊಡ್ಡ ಮರ. ಬೀದರ್ ಕನ್ನಡ, ಹುಬ್ಬಳ್ಳಿ ಕನ್ನಡ, ಮಲೆನಾಡು ಕನ್ನಡ, ಲಂಬಾಣಿ ಕನ್ನಡ, ಬಯಲುಸೀಮೆ ಕನ್ನಡ, ಮಲೆನಾಡು ಕನ್ನಡ, ಕರಾವಳಿ ಕನ್ನಡ, ಕುಂದಾಪುರ ಕನ್ನಡ, ಹಾಲಕ್ಕಿ ಅಚ್ಚ ಕನ್ನಡ, ಹವ್ಯಕ ಕನ್ನಡ, ಕೋಲಾರ ಕನ್ನಡ, ಹಳವಿ ಕನ್ನಡ, ಹಳೆ ಮೈಸೂರು ಮಂಡ್ಯ ಕನ್ನಡ, ಹಾಸನ ಕನ್ನಡ, ಕೊಂಕಣಿ ಕನ್ನಡ, ಚಾಮರಾಜನಗರದ ಕನ್ನಡ, ಬಡಗ ಕನ್ನಡ. ಹೇಳ್ತಾ ಹೋದ್ರೆ ಒಂದು ದಿನ ಸಾಲಲ್ಲ. ಇವೆಲ್ಲವೂ ಕನ್ನಡವೇ. ಇವೆಲ್ಲವೂ ಸರಿಯಾದ ಕನ್ನಡವೇ. ನಿಮ್ಮ ಹಕಾರ ಮತ್ತು ಅಕಾರಗಳು ಸರಿಯಾಗಿ ಇರಲಿ ಇಲ್ಲದೆ ಇರಲಿ, ಆಯಾ ಸ್ಥಳಗಳಿಗೆ ಆಯಾ ಕನ್ನಡಗಳು ಆಯಾ ಜನಾಂಗಗಳು ಕನ್ನಡವನ್ನ ಬೆಳೆಸಿದ ರೀತಿ ಇದು. ಇಡೀ ಕರ್ನಾಟಕದ ಎಲ್ಲ ಸೊಗಡಿನ ಕನ್ನಡವನ್ನ ಸಂಭ್ರಮಿಸೋಣ. ನಿಜವಾಗ್ಲೂ ನಾವು ಒಂದು ರಾಜ್ಯ ಹಲವು ಜಗತ್ತು ಅನ್ನೋದನ್ನ ಇಡೀ ವಿಶ್ವಕ್ಕೆ ನಿರೂಪಿಸೋಣ. ಏನಂತೀರಾ?